Hi family, welcome back to Kirti's Lifestyle. So today vlogs ಸೇಮ್ ಆ್ಯಸ್ ಯೂಶ್ವಲ್ 4:40ಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೇಗ ಎದ್ದು ಕೆಲಸ ಮಾಡೋದ್ರಿಂದ ಬೇಗ ಕೆಲಸ ಮುಗ್ದಿರೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿದ್ದಂಗೆ ಫಸ್ಟ್ ಒಲೆ ಹಚ್ಚಿ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿ ಪೊಂಗಲಿಗೆ ಆಲ್ರೆಡಿ ಇಟ್ಬಿಟ್ಟು ಬಂದು ಪಾತ್ರೆ ತೊಳಿತಾ ಇದ್ದೆ. ಯಾಕೆ ಅಂದರೆ ಮತ್ತೆ ಅಲ್ಲಿ ಒಲೆ ಮುಂದೆ ಅದು ಬೇಯೋವರೆಗೂ ಸುಮ್ಮನೆ ಕೂತ್ಕೊಳ್ಳೋ ಬದಲು ಪಾತ್ರೆನಾದರೂ ತೊಳೆದ್ರೆ ಅದೊಂದು ಕೆಲಸ ಮುಗಿಯತ್ತೆ ಅಂತ ಹೇಳಿ. ಸೊ ಅದಕ್ಕೆ ಅದೇನು ಅಲ್ಲೇ ನಾವು ಮುಂದೆನೇ ಇರಬೇಕು ಅಂತ ಏನಿರಲ್ಲಲ್ಲ. ಸೊ ಹಾಗಾಗಿ ಅನ್ನದ ಐಟಮ್ ಮಾಡೋದಿದ್ರೆ ಇದು ಬೇರೆ ಏನಾದರೂ ಚಪಾತಿ ಪೂರಿ ಗೀರಿ ಮಾಡ್ತೀವಿ ಅಂದರೆ ಒಲೆ ಮುಂದೆನೇ ಮಾಡಬೇಕೆಲ್ಲ. ಸೊ ಪೊಂಗಲೆಲ್ಲ ಮಾಡಿದೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋ ಟೈಮ್ ಆಯಿತು. ಸೊ ಹಾಗಾಗಿ ಅವರಿಗೆ ತಿಂಡಿ ಹಾಕ್ತಾಯಿದ್ದೆ. ನೋಡ್ಬೋದು ನೀವೇ ಎಷ್ಟು ಬಿಸಿ ಬಿಸಿ ಆವಾಗ ತಾನೇ ಇಳಿಸ್ಕೊಂಬಂದು ಇಟ್ಟಿದ್ದೆ. ಪೊಂಗಲ್ಲು ನಾನು ಎಷ್ಟೇ ಬೇಗ ಇದು ಮಾಡಿದ್ರೂ ಕರೆಕ್ಟ್ ಟೈಮಿಂಗ್ಸಿಗೆ ಆಗುತ್ತೆ. ಮತ್ತು ಅದರಲ್ಲೂ ಸ್ವಲ್ಪ ಅರ್ಜೆಂಟಲ್ಲೇ ಮಾಡ್ತೀನಿ. ಸೊ ಪೊಂಗಲ್ ಯಾಕೋ ಬೆಂದಿಲ್ಲ ಅಂತ ನೋಡಿದ್ರೆ ಒಲೆ ಹೊತ್ತದೇ ತುಂಬ ಹೊತ್ತಾಗತ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಟೀ ಕುಡಿಯೋಣ ಅಂತ ಟೀ ಹಾಕ್ಕೊತಾ ಇದ್ದೆ. ಸೊ ಟೀ ಎಲ್ಲ ಕುಡಿದ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದರು. ಕೆಲ್ಸಕ್ಕೆ ಹೋಗ್ತಿದ್ದಂಗೆ ನಮ್ಮದು ಮಾರ್ನಿಂಗ್ ರೊಟೀನ್ ಏನಿದೆ ಹೇಳಿ. ಸೊ ಅದೇ ಬಾಗಿಲು ಗುಡಿಸೋದು. ಬಾಗಿಲು ಗುಡಿಸ್ತಿದ್ದಂಗೆ ಇನ್ನೂ ಬಾಗಿಲು ಗುಡ್ಸೋಕ್ಕಿಂತ ಮುಂಚೆನೇ ನೀರು ಬಂದಿತ್ತು. ಸೊ ನೀರು ಹಿಡ್ಕೊತಾನೆ ಬಾಗಿಲು ಗುಡಿಸ್ತಾ ಇದ್ದೆ. ಯಾಕೆ ಅಂದರೆ ನೀರು ಮೇಯ್ನು. ನೀರಿದ್ದರೆ ಎಲ್ಲ ಕೆಲಸ ಆದಂಗೆ ಫೀಲ್ ಆಗುತ್ತೆ. ಸೊ ನೀರಿದ್ರೇ ಎಲ್ಲನೂ ಅಂತ ಹೇಳಿ ನೀರಿಗೆ ಫಸ್ಟ್ ಪ್ರಿಫ್ರೆನ್ಸು. ನೀರು ಹಿಡಿತಾನೆ ಕೆಲಸ ಮಾಡ್ತಿದ್ದೆ. ಸೊ ಇದು ಮಾಡೋದ್ರಿಂದ ಏನೋ ಅನಿಸಲ್ಲ ನೀರು ಹಿಡಿತಾ ಬಾಗಿಲು ಗುಡ್ಸೋಕ್ಕೆ. ಬಟ್ ಒಂದ್ಸರಿ ಗೂಡಿಸು ಮತ್ತು ನೀರು ತುಂಬಿರುತ್ತೆ, ಹೋಗಿ ಎತ್ಕೊಬಂದು ಹಾಕು, ಮತ್ತು ಗೂಡಿಸು ಎತ್ಕೊಬಂದು ಹಾಕು, ಇದೇ ಥರನೇ ಆಗ್ತಾಯಿತ್ತು. ಸೊ ಹೊಸ್ಲು ತೊಳೆಯೋಣ ಅಂತ ಹೇಳಿ ಒಳಗಡೆ ಆ ಬಕೆಟಲ್ಲಿ ನೀರು ತೊಗೊಂಡೋಗಿ ಹಾಕಿದೆ. ಯಾಕೆ ಅಂದರೆ ಜಾಸ್ತಿ ಕೊಡಪಾನ ಯೂಸ್ ಮಾಡಲ್ಲ ಅಂದರೆ ಅದು ತುಂಬ ಬೇಗ ತುಂಬಿಬಿಡುತ್ತಲ್ಲ. ಅದಕ್ಕೆ ಬಕೆಟ್ನ ಫುಲ್ ತುಂಬಿಸ್ಕೊಂಡು ಆಮೇಲೆ ತೊಗೊಂಡೋಗಿ ಹಾಕ್ತೀನಿ. ಸೊ ಟೈಮ್ ಸಿಗುತ್ತಲ್ಲ, ಹಾಗಾಗಿ ಬಕೆಟಲ್ಲಿ ನೀರು ಹಿಡಿತೀನಿ. ಕೊಡಪಾನ ಏನಿದ್ರು ಕುಡಿಯೋಕ್ಕೆ ಇದಕ್ಕೆ ಮಾತ್ರ. ಕುಡಿಯೋಕ್ಕೂ ನಾನು ಜಾಸ್ತಿ ಇಟ್ಕೊಳಲ್ಲ, 2 ಕೊಡ. ಯಾಕೆಂದರೆ ಡೈಲಿ ಬಿಡ್ತಾರಲ್ಲ. ಸೊ ಹಾಗಾಗಿ ಸುಮ್ಮನೆ ಇಟ್ಕೊಳೋದು ಯಾಕೆ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಸೊ ಹೊಸ್ಲು ತುಳಿತಿದ್ದಂಗೆ ಕೊಡಪಾನ ತುಂಬ್ತಾ ಸೊ ಅದನ್ನು ಹಾಕಿ ಬಂದುಬಿಟ್ಟು ಮತ್ತು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂದ್ಕೊಂಡೆ. ರಂಗೋಲಿ ನೆನ್ನೆ ತರಿಸಿದ್ದೆ. ಸೊ ಹಾಗಾಗಿ ಇವತ್ತೇನು ಸಣ್ಣ ರಂಗೋಲಿ ಹಾಕಬೇಕು ಅಂತ ಏನಿರಲಿಲ್ಲ. ಏನು ಅನ್ನಿಸ್ತಾ ಅದನ್ನು ಬಿಡಿಸೋಣ. ಫಸ್ಟ್ ನೆನಪಿಗೆ ಯಾವ್ದು ಬರುತ್ತೋ ಅದನ್ನೇ ಬಿಡಿಸೋದು. ಸೊ ಅದನ್ನೇ ಬಿಡಿಸ್ಬೇಕು ಅಂತ ಯಾವುದೂ ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ಲ. ಮೈಂಡಿಗೆ ಏನು ಆ ಕ್ಷಣಕ್ಕೆ ಬರುತ್ತೋ ಅದನ್ನೇ ಪಟ್ಟಂತ ಆಗೋಂಥ ರಂಗೋಲಿನೇ ಬಿಡಿಸೋದು. ತುಂಬ ದೊಡ್ಡ ರಂಗೋಲಿ ಎಲ್ಲ ಬಿಡ್ಸೋಕೆ ಹೋಗೋಲ್ಲ. ಅದೇನಿದ್ರು ಹಬ್ಬ ಫಂಕ್ಷನ್ ಟೈಮಲ್ಲಿ ಅಷ್ಟೇ ಬಿಡಿಸೋದು. ಮಿಕ್ಕಿದೆಲ್ಲ ಈ 7ರಿಂದ 7, 6ರಿಂದ ರಂಗೋಲಿಗಳನ್ನೇ ಹಾಕೋದು. ನೆಕ್ಸ್ಟು ಇವತ್ತು ಯಾಕೋ ಏನೋ ಒಂಥರ ಆಗ್ತಾಯಿತ್ತಾ, ಜಾಸ್ತಿ ವೀಡಿಯೋಸ್ನ ಮಾಡಿರಲಿಲ್ಲ. ಎಲ್ಲ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಬಟ್ಟೆ ತೊಳಿತಾ ಇದ್ದೆ. ನಮ್ಮ ಚಿಕ್ಕವಳಿಗೆ ಇವತ್ತು ಅಂಗನವಾಡಿ ಇರಲಿಲ್ಲ. ಅವ್ರಿಗೆ ಇವತ್ತೇನೋ ಮೀಟಿಂಗ್ ಅಂತ ಹೇಳಿ ಅಂಗನವಾಡಿ ರಜೆ ಇತ್ತು. ಸೊ ಅವಳನ್ನ ಮೇಯ್ಸೋ ಕೆಲಸನೇ ದೊಡ್ಡ ಕೆಲಸ ಆಗಿತ್ತು. ಹಾಗಾಗಿ ಬಟ್ಟೆ ಎಂತ ಮಾಡಿದೆ ಗೊತ್ತಾ, ಬಟ್ಟೆ ಒಣಗಿಸ್ತಿದ್ದಂಗೆ ಮಳೆ ಬಂತು ಅಂತೇಳಿ ಎಲ್ಲ ಒಳಗಡೆ ತಗೊಬಂದು ಹಾಕಿದೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಬಿಸಿಲು ಬಂತು. ಹಾಗಾಗಿ ಮತ್ತೆ ಒಣಗಿಸ್ದೆ. ಇದನ್ನೇ 2-3 ಸರಿ ಮಾಡಿದ್ದೀನಿ ನಾನು ಇವತ್ತು. ನೆಕ್ಸ್ಟು ಈ ಹಿಟ್ಟು ಯಾವುದು ಅಂತ ನಿಮಗೆ ಗೊತ್ತಾ? ಸೊ ಇದು ನಾವು ಚಿಕ್ಕವರಿದ್ದಾಗ ಅಂಗನವಾಡಿಗೆ ಹೋಗ್ತಿದ್ದಾಗ ಅಂಗನವಾಡಿಲಿ ಫುಡ್ಡು ಅಂತೇಳಿ ಕೊಡ್ತಿದ್ರಲ್ಲ, ಆ ಫುಡ್ಡೇ ಇದು. ಸೊ ಇವಾಗ ಬಟ್ ನೇಮ್ ಚೇಂಜ್ ಆಗಿ ಬಂದಿದೆ. ಮಿಲೆಟ್ ಲಡ್ಡು ಅಂತ ಬರುತ್ತೆ. ನಮ್ಮ ದೊಡ್ಡೋಳು ನನಗೆ ಮಿಲೆಟ್ ಲಡ್ಡು ಮಾಡಿಕೊಡು ಅಂತ ಅಂದ್ಲು. ಅದು ಪೌಡ್ರು ಅಂಗನವಾಡಿಯಲ್ಲೇ ಕೊಟ್ಟಿದ್ರಲ್ಲ. ಸೊ ಅದಿತ್ತು. ಹಾಗಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಕಲಸೋದಷ್ಟೇ. ಬಟ್ ನೀರು ಕುದೀತಾ ಇತ್ತಾ, ಅದು ಕಲಸೋಕ್ಕಾಗ್ತಿರ್ಲಿಲ್ಲ. ಬಟ್ ನಾನು ಏನೇ ಬಿಸಿ ಆದರೂ ನಾನು ಕಲಿಸ್ತೀನಿ ಅಂತ ಹೇಳಿ ಅದನ್ನು ಕಲಿಸ್ತಾ ಇದ್ದೆ. ಸೊ ಕಲಿಸ್ಬಿಟ್ಟು 4 ಉಂಡೆ ಮಾಡಿದೆ. 4 ಉಂಡೆಲಿ ಅದೆಲ್ಲನೂ ಸೇರಿಸಿ ಒಂದು ಚಿಕ್ಕ ಉಂಡೆ ನನ್ನ ನೇಮಿಗೆ ಅಂತ ಹೇಳಿ ಅವಳಿಗೆ 2 ಇವಳಿಗೆ 2 ಅಂತ ಹೇಳಿ ಮಾಡಿದೆ. ಒಂದು ಚಿಕ್ಕ ಉಂಡೆ ನಂದು ಅಂತೇಳಿ ಹಾಗೆ ಸುಮ್ಮನೆ ಇಟ್ಟಿದ್ದೆ. ಸೊ ಅವರು ಬಂದುಬಿಟ್ರು. ಆಟ ಆಡ್ತಾಯಿದ್ರು ಅವ್ರ ಮುಂದೆ. ಸೊ ಅವ್ರನ್ನ ಕರೆದ್ಬಿಟ್ಲು, ಲಡ್ಡು ಕೊಟ್ಟೆ ಇಬ್ಬರಿಗೂ. ಅವಳು ಇಸ್ಕೊಂಡು ಒಬ್ಳು ಕೂತ್ಕೊಂಡ್ಳು. ಒಬ್ಬಳು ಈ ಲಡ್ಡ ನೆನ್ನೆ ಅಂಗನವಾಡಿಯಲ್ಲೂ ಕೊಟ್ಟಿದ್ರು ಅಂತೇಳಿ ಕಥೆ ಹೇಳ್ತಾ ಇದ್ಲು ನಮ್ಮ ಚಿಕ್ಕವಳು. ಅವಳು ತಿನ್ಕೊಂಡು ನಮ್ಮ ದೊಡ್ಡವಳು ತಿಂತಾಯಿದ್ಲು. ಸೊ ನಮ್ಮ ಚಿಕ್ಕವಳು ಹಾಯ್ ಮಾಡ್ತಾಯಿದ್ದಾಳೆ. ಸೊ ಎಲ್ರಿಗೂ ಹಾಯ್. ನೆಕ್ಸ್ಟ್ ಅವಳು ತಿನ್ನು ಅಂದರೆ ಆಟ ಆಡ್ತಾ ಕೂತಿದ್ದಾಳೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.